ಒಂದು ಬುಕ್ನ ಟೇಬಲ್ ಮೇಲೆ ಹೀಗೆ ಸ್ಲೈಡ್ ಮಾಡಿದ್ರೆ ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗುತ್ತೆ. ಯಾಕೆ ಸ್ಟಾಪ್ ಆಯ್ತು? ಯಾರದನ್ನು ಸ್ಟಾಪ್ ಮಾಡಿದ್ರು? ಇದಕ್ಕೆ ಉತ್ತರ ಫ್ರಿಕ್ಷನ್. ಫ್ರಿಕ್ಷನ್ ಅಂದ್ರೆ ಎರಡು ಸರ್ಫೇಸ್ ಒಂದಕ್ಕೊಂದು ಟಚ್ ಆದಾಗ ಅದರ ಮೂವ್ಮೆಂಟ್ ಅನ್ನು ಸ್ಲೋ ಮಾಡುವಂತ ಅಥವಾ ಸ್ಟಾಪ್ ಮಾಡುವಂತ ಫೋರ್ಸ್. ಸಿಂಪಲ್ ಆಗಿ ಹೇಳಬೇಕಾದ್ರೆ ಆಬ್ಜೆಕ್ಟ್ ನ ಮೂವ್ಮೆಂಟ್ ನ ಅಪೋಸ್ ಮಾಡುವಂತ ಫೋರ್ಸ್. ನೋಡೋದಕ್ಕೆ ಸರ್ಫೇಸ್ ಸ್ಮೂತ್ ಅಂತ ಅನ್ನಿಸ್ಬೋದು, ಆದ್ರೆ ಅದನ್ನ ಹತ್ರದಿಂದ ನೋಡಿದ್ರೆ ಅದು ರಫ್ ಆಗಿರುತ್ತೆ ಮತ್ತು ಚಿಕ್ಕ ಚಿಕ್ಕ ಏರಿಳಿತಗಳಿರುತ್ತೆ. ಎರಡೂ ಸರ್ಫೇಸ್ ಟಚ್ ಆದಾಗ ಈ ಏರಿಳಿತಗಳು ಇಂಟರ್ಲಾಕ್ ಆಗಿ ಮೂವ್ಮೆಂಟ್ ಸ್ಲೋ ಆಗತ್ತೆ. ಇದೇ ಫ್ರಿಕ್ಷನ್. ನಿಮ್ಗೆ ಗೊತ್ತಾ, ನಾವು ನಡೆಯೋದು, ಪೆನ್ಸಿಲ್ನಿಂದ ಬರೆಯೋದು, ಸೈಕಲ್ನಲ್ಲಿ ಬ್ರೇಕ್ ಹಾಕಿದಾಗ ಅದು ಸ್ಟಾಪ್ ಆಗೋದು, ಇವೆಲ್ಲವೂ ಫ್ರಿಕ್ಷನ್ ಇಂದಾನೇ ಆಗೋದು. ಒಂದು ಬುಕ್ ತಗೊಂಡು ಟೇಬಲ್ ಮೇಲೆ ಹೀಗೆ ಸ್ಲೈಡ್ ಮಾಡಿ ನೋಡಿ, ಅದು ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗತ್ತೆ. ಈಗ ಇದೇ ಬುಕ್ಕನ್ನ ಕೈಯಿಂದ ಪ್ರೆಸ್ ಮಾಡಿ ಹೀಗೆ ಸ್ಲೈಡ್ ಮಾಡಿ. ಏನಾಯ್ತು? ಮೂವ್ಮೆಂಟ್ ಸ್ಲೋ ಆಯ್ತು. ಯಾಕಂದ್ರೆ ಎರಡನೇ ಬಾರಿ ನೀವು ಬುಕ್ ಮೂವ್ ಮಾಡಿದಾಗ ನಿಮ್ಮ ಕೈಯಿನ ಪ್ರೆಷರಿಂದಾಗಿ ಸರ್ಫೇಸಸ್ ಇನ್ನೂ ಸ್ಟ್ರಾಂಗ್ ಆಗಿ ಲಾಕ್ ಆಯ್ತು. ಇದರಿಂದಾಗಿ ಫ್ರಿಕ್ಷನ್ ಜಾಸ್ತಿ ಆಗಿ ಮೂವ್ಮೆಂಟ್ ಸ್ಲೋ ಆಯ್ತು. ಸಿಂಪಲ್ ಆಗಿ ಹೇಳೋದಾದ್ರೆ, ಜಾಸ್ತಿ ಪ್ರೆಷರ್ ಇದ್ರೆ ಜಾಸ್ತಿ ಫ್ರಿಕ್ಷನ್, ಅದೇ ಕಡಿಮೆ ಪ್ರೆಷರ್ ಇದ್ರೆ ಕಡಿಮೆ ಫ್ರಿಕ್ಷನ್. ಈ ಫ್ರಿಕ್ಷನ್ ಅನ್ನೋದು ನಾವು ನೋಡೋಕ್ಕಾಗಲ್ಲ, ಆದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ. ನಮ್ಮ ಪ್ರಯೋಗದಲ್ಲಿ ಲರ್ನಿಂಗ್ ಅಂದ್ರೆ ಹೀಗೇನೆ, ಸಿಂಪಲ್ ಅಬ್ಸರ್ವೇಷನ್ಸ್ ಇಂದ ಸೈನ್ಸ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ದಿಸ್ ಸಮ್ಮರ್ ಡೂ ಇಟ್ ಯೋರ್ ಸೆಲ್ಫ್, ಯಾಕಂದ್ರೆ ಸೈನ್ಸ್ ನಮ್ಮ ಸುತ್ತಮುತ್ತನೇ ಇದೆ.